ವೆಲ್ಕಮ್ ಬ್ಯಾಕ್ ಟು ಎಕ್ಸ್ಟ್ರಾ ಫ್ಲೇವರ್ಸ್. ಮಾವಿನ ಹಣ್ಣು ತಿನ್ನೋದಕ್ಕೆ ಎಷ್ಟು ರುಚಿಕರವಾಗಿರುತ್ತೋ ಅದರಿಂದ ಮಾಡುವಂಥ ಪದಾರ್ಥಗಳು ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದುವರೆಗೆ ನಾನು ಹಲವು ರೆಸಿಪಿಗಳನ್ನು ಮಾಡಿದ್ದೀನಿ. ಇವತ್ತು ನಾನು ಕೋಕೋನಟ್ ಅಥವಾ ತೆಂಗಿನಕಾಯಿನ ಯೂಸ್ ಮಾಡಿ ಮಾವಿನ ಹಣ್ಣಿನಿಂದ ಒಂದು ಸ್ವೀಟನ್ನು ಮಾಡ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಹಾಗೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹಾಗಾದರೆ ಈ ರೆಸಿಪಿನ ಶುರು ಮಾಡೋಣವಾ? ಎಕ್ಸ್ಟ್ರಾ ಫ್ಲೇವರ್ಸ್. ಇಲ್ಲಿ ನಾನು 2 ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಇದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದರ ತಿರುಳನ್ನು ತೆಕ್ಕೋಬೇಕು. ಹೀಗೆ ಈ ಎಲ್ಲ ತಿರುಳನ್ನು ತಕ್ಕೊಂಡು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಹೀಗೆ ಕಟ್ ಮಾಡೋದ್ರಿಂದ ತುಂಬ ಈಸಿಯಾಗಿ ತಿರುಳು ಬರುತ್ತೆ ಹಾಗೂ ವೇಸ್ಟ್ ಆಗೋದಿಲ್ಲ. ಇದನ್ನು ನಾವು ನೀರು ಹಾಕದೆ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಒಂದು ಪ್ಯಾನಲ್ಲಿ ಅರ್ಧ ತುರಿದ ತೆಂಗಿನಕಾಯಿಯನ್ನು ಚೆನ್ನಾಗಿ 8 ರಿಂದ 12 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ಹೀಗೆ ಫ್ರೈ ಮಾಡೋದ್ರಿಂದ ಅದರ ನೀರಿನಂಶ ಒಣಗೋಗುತ್ತೆ. ಅದಾದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಹೀಗೆ ಗ್ರೈಂಡ್ ಮಾಡಿಕೊಂಡಂತಹ ತೆಂಗಿನ ತುರಿನ ಪುನಃ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು. ಆಗ ಉಳಿದ ನೀರಿನ ಪಸೆ ಕೂಡ ಇಂಗಿ ಹೋಗುತ್ತೆ. ಈಗ ಇದು ರೆಡಿಯಾಗಿದೆ. ಈಗ ಒಂದು ಪ್ಯಾನಿಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಈ ಮ್ಯಾಂಗೋ ಪ್ಯೂರಿನ ಆ್ಯಡ್ ಮಾಡಿಕೊಂಡು ಒಂದು ಕುದಿ ಬರೋ ತನಕ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಸ್ಟರ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ 3 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ನ ತಗೊಂಡು ಅದಕ್ಕೆ ನೀರು ಹಾಕಿ ಅದನ್ನು ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು. ಹೀಗೆ ಆ್ಯಡ್ ಮಾಡ್ಕೊಂಡಾದಮೇಲೆ ಪುನಃ ಅದನ್ನು 5 ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಸ್ಟರ್ ಮಾಡ್ತಾ ಕುಕ್ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಇದು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಆ್ಯಡ್ ಮಾಡ್ಕೊಳ್ಳಿ. ಹೀಗೆ ಇದನ್ನು ಪುನಃ ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಂಡಾದಮೇಲೆ ಈಗ ಇದಕ್ಕೆ ನಾವು ರೋಸ್ಟ್ ಮಾಡಿರುವ ಕೋಕೋನಟ್ಟಲ್ಲಿ 3/4 ಭಾಗವನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಸ್ಟರ್ ಮಾಡಿಕೊಂಡು ಇದನ್ನು ಕುಕ್ ಮಾಡ್ಕೋಬೇಕು. ಅದು ಪ್ಯಾನ್ ಬಿಡೋ ತನಕ ಅದನ್ನು ಈ ಕನ್ಸಿಸ್ಟೆನ್ಸಿ ಬರೋ ತನಕ ಅದನ್ನು ಕುಕ್ ಮಾಡ್ಕೊಂಡಾದಮೇಲೆ ಒಂದು ಪ್ಲೇಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆಮೇಲೆ ಅದು ಸ್ವಲ್ಪ ಕೂಲ್ ಆದಮೇಲೆ ನಿಮ್ಮ ಕೈಗೆ ತುಪ್ಪನ ಸವರಿ ಈ ಥರ ಇದನ್ನು ಸ್ವಲ್ಪವಾಗಿ ತೆಗೆದು ರೋಲ್ಸ್ ಮಾಡ್ಕೋಬೇಕು. ಆಮೇಲೆ ಆ ರೋಲ್ಗಳನ್ನು ನೀವು ಕೋಕೋನಟ್ ರೋಸ್ಟೆಡ್ ಏನಿದೆ ಇದರಲ್ಲಿ ಅದನ್ನು ಡಿಪ್ ಮಾಡ್ಕೊಳ್ಬೇಕು. ಇದೇ ಥರ ಉಳಿದ ಆಮ್ನಟ್ಗಳನ್ನು ಸಹ ಪ್ರಿಪೇರ್ ಮಾಡಿ ಅದನ್ನು ಜೋಡಿಸ್ಕೊಂಡಿಟ್ಟು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡಿ. ಇವಾಗ ಆಮ್ನಟ್ಸ್ ಕೂಲ್ ಆಗಿದೆ. ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಮಾವಿನ ಹಣ್ಣಿನ ಸೀಸನಲ್ಲೇ ಇದನ್ನು ಮಾಡಿ ಸವಿಯಿರಿ. ನಿಜವಾಗ್ಲೂ ನಿಮಗಿದು ತುಂಬಾ ಇಷ್ಟ ಆಗುತ್ತೆ. ಸಾಫ್ಟ್ ಟೇಸ್ಟಿ ಆಮ್ನಟ್ ಇಸ್ ರೆಡಿ ಟು ಈಟ್. ಸ್ವೀಟನ್ನು ಎಲ್ಲಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂದರೆ ಈ ಮ್ಯಾಂಗೋ ಸೀಸನಲ್ಲಿ ಈ ಸ್ವೀಟನ್ನು ಡೆಫಿನೆಟ್ ಆಗಿ ಟ್ರೈ ಮಾಡಿ. ಇನ್ನೊಂದು ವಿಶಿಷ್ಟ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.